ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡಿನಿ. ನಾನು ಪೂರ್ಣಿಮಾ. ವೆಲ್ಕಮ್ ಟು ಮೈ ಚಾನಲ್ ಪೂರ್ಣಿಮಾ ಪಾಟೀಲ್ ವ್ಲಾಗ್ಸ್. ಇದು ನನ್ನ ಫಸ್ಟ್ ವ್ಲಾಗ್. ಇವತ್ತು ನಾವು ನಮ್ಮ ಮನೆ ದೇವ್ರಿಗೆ ಹೊಂಟೀವಿ. ಹೀಗಾಗಿ ಇದ್ರ ಮೂಲಕನೇ ನನ್ನ ವ್ಲಾಗನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಟಚ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟಾಗಿ ನೋಟಿಫಿಕೇಷನ್ ಬರುತ್ತೆ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ವಿಡಿಯೋಗೊಂದು ಲೈಕನ್ನು ಕೊಡೋದನ್ನು ಮರಿಬೇಡಿ. ನಾವಿವತ್ತು ಯಾವ ದೇವ್ರಿಗೆ ಹೋಗ್ತಾ ಇದ್ದೀವಿ, ಯಾವ ಊರಿಗೆ ಹೋಗ್ತಾ ಇದ್ದೀವಿ, ಎಲ್ಲ ಡೀಟೇಲ್ಸನ್ನು ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ. ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಬೆಳಗ್ಗೆ ಸ್ವಲ್ಪ ಬೇಗನೆ ಹೊರಟ್ವಿ. ಸುಮಾರು ಒಂದು 300 ಕಿಲೋಮೀಟ್ರ್ ಆಗೋದ್ರಿಂದ ನಮಗೆ ರೀಚ್ ಆಗೋಕ್ಕನ ಭಾಳ ಟೈಮ್ ಬೇಕಾಗತ್ತೆ. ಆಲ್ರೆಡಿ ಸಂಜೆ ಆಗಿತ್ತು. ಹೀಗಾಗಿ ರೋಡ್ ಸೈಡ್ ಒಂದು ಬಂಡಿ ಅಂಗಡಿ ಇತ್ತು. ಅಲ್ಲಿ ಚಹಾ ಕುಡಿದು ಏನಾರ ತಿಂದ್ರಾಯ್ತು ಅಂತ ನಿಲ್ಲಿಸಿದ್ವಿ. ಅಲ್ಲಿ ವಡೆ ಮಾಡಾಕತ್ತಿದ್ರು. ಇದು ಭಾಳ ನನಗೆ ಇಷ್ಟ ಆಯಿತು. ಯಾಕಂದ್ರೆ ನೋಡ್ಬೋದು ವಡೆ ಸೈಜ್ ಕೋಡ್ಬಳೆ ಇರುತ್ತಲ್ಲ ಅಷ್ಟಷ್ಟು ಪುಟ್ಟದಾಗಿ ಉದ್ದಿನ ವಡೆ ಮಾಡಾಕತ್ತಿದ್ರು. ನಾರ್ಮಲ್ ಆಗಿ ಉದ್ದಿನ ವಡೆ ದೊಡ್ಡ ದೊಡ್ಡವು ಇರ್ತಾವಲ್ಲ, ಇಲ್ಲಿ ನೋಡ್ಬೋದು ನೀವು ಕೋಡ್ಬಳೆ ಎಷ್ಟಿರುತ್ತಲ್ಲ ಅಷ್ಟಷ್ಟು ಸೈಜಿಂದು ಉದ್ದಿನ ವಡೆ ಮಾಡಾಕತ್ತಿದ್ರು. ಹಂಗೆ ಬೇಬಿ ಇಡ್ಲಿ ಮಾಡಾಕತ್ತಿದ್ರು ಅವರು. ನಾರ್ಮಲ್ ಇಡ್ಲಿ ಅಲ್ಲ, ಬೇಬಿ ಇಡ್ಲಿ ಮಾಡಾಕತ್ತಿದ್ರು. ತಟ್ಟೆ ಇಡ್ಲಿ ಇತ್ತು, ಪಡ್ಡು ಇತ್ತು. ಹೀಗಾಗಿ ನಾವು ಕೋಡ್ಬಳೆ ಸೈಜಿಂದ ಉದ್ದಿನ ವಡೆ, ಬೇಬಿ ಇಡ್ಲಿ ಮತ್ತು ಚಟ್ನಿ ಇದೆಲ್ಲ ಕೊಟ್ಟರು. ಇದನ್ನು ತಿಂದು ಚಹಾ ಕುಡೋದು ಮತ್ತು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಈಗ ನೀವು ನೋಡ್ಬೋದು ನಾವು ಹಳಕಟ್ಟಿ ರೀಚ್ ಆಗೀವಿ. ನಮ್ಮ ಮನೆ ದೇವರು ಹಳಕಟ್ಟಿ ವೀರಭದ್ರೇಶ್ವರ. ಇದು ಹಳಕಟ್ಟಿ ವೀರಭದ್ರೇಶ್ವರನ ಪ್ರವೇಶದ ಮುಖ್ಯ ದ್ವಾರ. ನಾವಿಲ್ಲಿ ರೀಚ್ ಆಗಬೇಕು ಅಂತ ಅಂದ್ರೆ ಸುಮಾರು ಒಂದು 6:45 ಆಗಿತ್ತು. ಬಂದ ತಕ್ಷಣ ಮೊದಲು ದೇವ್ರ ದರ್ಶನ ಮಾಡಿದ್ವಿ. ದೇವ್ರ ದರ್ಶನ ಮಾಡಿಂದ ಇಲ್ಲೊಂದು ರೂಮ್ ತೊಗೊಂಡ್ವಿ. ರೂಮ್ ತೊಗೊಂಡು ಇಲ್ಲಿ ಸ್ವಲ್ಪ ಚಹಾ ಕುಡಿದು ರಿಲ್ಯಾಕ್ಸ್ ಮಾಡಾಕತ್ತೀವಿ. ಅದಾದ ನಂತರ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿದ ನಂತರ ದೇವಸ್ಥಾನದಾಗ ಪ್ರಸಾದ ಇತ್ತು. ಇಲ್ಲಿನೇ ಊಟ ಮಾಡಿದ್ವಿ. ಊಟ ಮಾಡಿದ ನಂತರ ಗುಡಿಯನ್ನೆಲ್ಲ ವಿಡಿಯೋ ಮಾಡೋಣ ಅಂತ ಬಂದೆ. ನಾನು ಬಂದಾಗ ಭಾಳ ಗದ್ದಲಿತ್ತು, ಹೀಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ಪ್ರಶಾಂತ ಐತಿ. ನೋಡ್ಬೋದು ಒಂದು 10-10:30 ಆಗೈತಿ. ನಾವು ಊಟ ಗೀಟ ಎಲ್ಲ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಆಗಿಂದ ಗುಡಿಯನ್ನೆಲ್ಲ ವಿಡಿಯೋ ಮಾಡಿದ್ರಾಯ್ತು ಅಂತಂದು ಬಂದೆ. ಗುಡಿ ಆವರಣ ಬಂದು ಭಾಳ ದೊಡ್ಡದೈತಿ. ನೀವು ನೋಡ್ಬೋದು ಭಾಳ ಹಳೆಯದಾದಂತಹ ದೇವಸ್ಥಾನ ಇದು. ಮೊನ್ನೆ ಜಾತ್ರೆ ಆಗಿತ್ತು, ಹೀಗಾಗಿ ತೇರು ಇನ್ನೂ ಹೊರಗನೆ ಐತಿ. ಅದು ಇಲ್ಲಿ ಒಂದು 5 ರೂಮ್ಸ್ ಇರ್ತಾವೆ. ಇವು ಭಕ್ತರು ಯಾರ್ಯಾರು ಬರ್ತಾರ ಅವ್ರಿಗೆಲ್ಲ ಇಲ್ಲಿ ಇಳ್ಕೊಳಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ. ನೋಡ್ಬೋದು ಇದು ದೀಪಸ್ತಂಭ ಮತ್ತು ಆವರಣನೂ ಭಾಳ ಅಂದ್ರೆ ಭಾಳ ದೊಡ್ಡದೈತಿ. ಇದು ಕಲ್ಲಿನ ಊರಾಗಿರೋದ್ರಿಂದ ಮಾರ್ಚ್, ಏಪ್ರಿಲ್, ಮೇ ಈ ಥರ ಸಮ್ಮರ್ ಸೀಸನ್ ಒಳಗೆ ಬಂದ್ರೆ ಇಷ್ಟು ಬಿಸಿಲು ಇರ್ತೈತಿ ಅಂತಂದ್ರೆ ಅಷ್ಟು ಬಿಸಿಲು ಇರ್ತೈತಿ, ತಡ್ಕೊಳಕ್ಕಾಗಲ್ಲ, ಅಷ್ಟು ಬಿಸಿಲು ಇರ್ತೈತಿ. ಅದೇ ಚಳಿಗಾಲದೊಳಗೆ ಅದ್ರ ಅಪೋಸಿಟ್ ಇರ್ತೈತಿ. ಚಳಿ ಅಂದ್ರೆ ಭಯಂಕರ ಚಳಿ ಆಗ್ತಿರ್ತೈತಿ. ನಾವು ಲಿಟ್ರಲಿ ನಡ್ಗಾಕತ್ತಿದ್ವಿ, ಅಷ್ಟು ಚಳಿ ಇತ್ತು. ಎದುರಿಗೆ ವೀರಭದ್ರೇಶ್ವರ ಅದಾನ. ಈರಣ್ಣನ ಬಲಕ್ಕೆ ಅಂದ್ರೆ ನಾವು ಹಿಂಗೆ ಹೋದ್ರೆ ನಮ್ಮ ಎಡಕ್ಕೆ ಈಶ್ವರ ಮತ್ತು ಬಸವಣ್ಣ ಅದಾರ. ಗುಡಿ ಮಾತ್ರ ಭಾಳ ಅಂದ್ರೆ ಭಾಳ ಪ್ರಶಾಂತವಾಗೈತಿ. ಕುತ್ಕೊಂಡ್ಬಿಟ್ರೆ ಫುಲ್ ಪಾಸಿಟಿವ್ ವೈಬ್ ಇರ್ತೈತಿ. ಯಾವುದೇ ದೇವಸ್ಥಾನ ಆಗಲಿ ಅದೇ ಥರ ಇರ್ತೈತಿ. ನಿಮ್ಮ ತಲೆಯಾಗ ಬೇರೆ ವಿಚಾರಗಳು ಏನದಾವೋ ಅದೆಲ್ಲ ಮರ್ತು ಹೋಗ್ತೈತಿ. ಆ ಒಂದು ಪಾಸಿಟಿವ್ ವೈಬ್ ಒಳಗೆ ಮುಳುಗಿ ಹೋಗ್ಬಿಡ್ತೀರಿ, ಆ ಥರ ಆಗತ್ತೆ.
ನಾವು ಬೆಳಿಗ್ಗೆ ಅಭಿಷೇಕ ಇಟ್ಕೊಂಡಿದ್ವಿ, ಹೀಗಾಗಿ ರಾತ್ರಿ ನಾವು ಅಲ್ಲೇ ಸ್ಟೇ ಮಾಡಿದ್ವಿ. ಬೆಳಿಗ್ಗೆ 6 ಗಂಟೆಗೆ ಅಭಿಷೇಕ ಸ್ಟಾರ್ಟ್ ಆಗತ್ತೆ. ಇಲ್ಲಿ ನಮ್ಮ ಮನೆಯವರು ಅಭಿಷೇಕ ಮಾಡಾಕತ್ತಾರ ಈರಣ್ಣಗೆ. ಅಭಿಷೇಕ ಅರ್ಲಿ ಮಾರ್ನಿಂಗ್ 6 ಗಂಟೆಗೆ ಸ್ಟಾರ್ಟ್ ಆಗಿಬಿಡತ್ತೆ. ಭಾಳ ಅಂದ್ರೆ ಭಾಳ ಸಮಾಧಾನವಾಗಿ ಮಾಡ್ತಾರೆ. ಯಾವುದೇ ಥರದ ಅರ್ಜೆನ್ಸಿ ಇರೋದಿಲ್ಲ ಅಲ್ಲಿ. ಆರಾಮಾಗಿ ಒಂದು ಪೂಜೆನ ನಾವು ಮುಗಿಸ್ಕೊಂಡ್ವಿ. ಅಭಿಷೇಕ ಆದ ನಂತರ ಇಲ್ಲಿ ಮಹಾಮಂಗಳಾರತಿ ನಡೆದೈತಿ. ಗರ್ಭಗುಡಿ ಒಳಗೆ ಯಾರಿಗೂ ಬಿಡಂಗಿಲ್ಲ. ನಾವು ಪೂಜೆನೆಲ್ಲ ಮುಗಿಸ್ಕೊಂಡು ನಮ್ಮ ಊರಿಗೆ ವಾಪಸ್ ಬಂದ್ವಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇದೇ ರೀತಿ ಪ್ರತಿಯೊಂದು ವಿಡಿಯೋನೂ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.